ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೊಲಿಯನಯ್ಯ ಅಂತೇಳಿ ಹೇಳಿದ. ಅಂದ್ರೆ ನಮ್ಮ ನುಡಿ, ನಮ್ಮ ನಡೆ ಜನ ದಿನ ನೋಡ್ತಾ ಇರ್ತಾರೆ, ನಮ್ಮ ನಡವಳಿಕೆ ನೋಡ್ತಾ ಇರ್ತಾರೆ, ನಮ್ಮ ಬಾಯಲ್ಲಿ ಏನು ಮಾತು ಬರುತ್ತೆ ನೋಡ್ತಾ ಇರ್ತಾರೆ. ಎಲ್ಲರೂ ಒಂದೇ ತರ ಇರೋದಿಲ್ಲ, 5 ಬೆಳ್ಳು ಒಂದೇ ಸಮ ಇರಲ್ಲ, 5 ಬೆಳ್ಳು ಒಂದೇ ಸಮ ಇರಲ್ಲ. ಇಲ್ಲಿ ಕುಳಿತರೆ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರಲ್ಲ. ಹಾಗಾಗಿ ನಾವು ಯಾವ ವೇದಿಕೆಗೆ ಬಂದಿದ್ದೀವಿ, ಇಲ್ಲಿ ಏನು ಮಾತನಾಡಬೇಕು, ಇಲ್ಲಿ ಏನು ನುಡಿಬೇಕು, ನಾವು ಒಂದು ನಡವಳಿಕೆ ಒಂದು ಆ ಮನಸ್ಸೊಳಗಡೆ ಇಲ್ಲದೆ ಇದ್ರೆ ಏನಾಗ್ತದೆ ಅನ್ನೋದನ್ನ 17ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.